ಎಲ್ಲರಿಗೂ ನಮಸ್ಕಾರ ರೀ. ಸೊಕರ್ ಮಂದಿಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದನ್ರಿ ಫಾರ್ಮ್ ಹೌಸಿಗೆ. ಇವತ್ತು ನಮ್ಮ ಹಿಂಬಲ್ಲಿ ಅದ ರೀ ಹಳ್ಳಿ ಪವರ್ದ ಖ್ಯಾತನೇಟಿ ಆದಂಥ ಗಗನ ಅವ್ರದ ರೀ. ನೋಡೋಂತೀರ. ಹಾಯ್ ಎವ್ರಿಬಡಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ದ ಸರ್ಜರಿ ತೋ ಟಾಪ್ ಕ್ಲಾಸ್. ಹೆಂಗೆ ಅನಿಸತ್ರಿ ಮೇಡಮ್ ಇಲ್ಲಿ ನಮ್ಮ ಊರಿಗೆ ಬಂದ ಕೆಲಸ ನಿಮ್ಗೆ ಸಂಗೊಳ್ಳಿಯೋದು? ರಾಯಣ್ಣನ ಉತ್ಸವಕ್ಕೆ ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಬಿಸಿಲು ತುಂಬ ಜಾಸ್ತಿ ಇದೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಸೂಪರ್ ಫೈನ್. ಜನ ಆಗಲಿ ಅವ್ರದ್ದು ಪ್ರೀತಿ ಹಾಗೆ ಚೆನ್ನಾಗೇ ಇದೆ ನಮ್ಮ ಮೇಲೆ. ಸೊ ಎಸ್, ಆಲ್ ಗುಡ್. ಇಲ್ಲಿ ಮೈನಂತರೂ ನಿಮ್ಮನ್ನಂತರೂ ಮಗಳ ಥರ ನೋಡತ್ತಾರೋ ಎಲ್ಲ ಎಲ್ಲ ಮನೆಗೆ ಹೋದ್ರೂ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ದಾರೆ. ಒಬ್ರು ಮರ್ತೋಗ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ 6 months ಮೇಲ್ ಆಯ್ತಲ್ಲ ಇವಾಗ. ಸೊ ಬಟ್ ಇಲ್ಲ, ಒಬ್ಬೊಬ್ರು ಮನೆಗೆ ಹೋದ್ರೂ ಹಿಂಗೆ ಮುದ್ದಾಡೋದಾಗಿರ್ಲಿ ತಪ್ಕೊಳ್ಳೋದಾಗಲಿ ಅದೆಲ್ಲ ಸಿಟಿಯಲ್ಲಿ ಸಿಗಲ್ಲ ನಿಮಗೆ ಈ ಥರ ಎಲ್ಲ ಪ್ರೀತಿ. ಸೊ ಇಲ್ಲಿ ರೋಡ್ಗೂ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಮಾತಾಡಿದ್ದಕ್ಕೆ. ಎಲ್ಲರೂ ನಿಮ್ಮ ಕಡೆ ಜಾತ್ರೆ ನೋಡೋಕ್ಕೂ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಇದ್ರದ್ದು ಸಂಗೊಳ್ಳಿ ಜಾತ್ರೆ ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಆಗ್ತೈತಿ ಮೇಡಮ್? ನಾನು ಜಾತ್ರೆಗೆ ಹೋಗೇ ಇಲ್ಲ ಆ್ಯಕ್ಚುಲಿ, ಆ ಥರ ನಾನು ಹೋಗಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಜನ ಅವ್ರದ್ದು ಖುಷಿ, ಎಲ್ಲರೂ ರೆಡಿ ಆಗಿ ತುಂಬ ಚಂದ. ಸೊ ಅದನ್ನೇ ನೋಡೋದಕ್ಕೇನೆ ತುಂಬ ಖುಷಿ ಆಗುತ್ತೆ. ಸೊ ಎಸ್, ತುಂಬಾ ಚೆನ್ನಾಗಿತ್ತು. ನಿನ್ನೆ ಅಂತೂ 2 ಗಂಟೆ ಮಟ್ಟ ಪ್ರೋಗ್ರಾಮ್ ಕೊಟ್ಟು ಕ್ರೌಡ್ ಆಗೈತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರಂತ. ನಾನು ಅಲ್ಲಿಗೆ ಹೋದೆ, ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಜನ ನೋಡ್ಬಿಟ್ಟು ನನಗೆ ಒಂದು ಸ್ವಲ್ಪ ನರ್ವಸ್ ಆದಂಗೆ ಆಗೋಯ್ತು. ಇಷ್ಟೊಂದು ಜನ ಬರ್ತಾರಂತ ಲೆಜಿಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿದಾಗ, ನಾವು ಎಂಟ್ರಿ ಕೊಟ್ಟಾಗ ಹೆಂಗಿತ್ತು ಕ್ರೌಡು ಫಸ್ಟ್ ಡೇ ಬಂದಾಗ, ಅದಕ್ಕಿಂತ ಡಬಲ್ ಕ್ರೌಡ್ ಇದ್ರು. ಇನ್ನ ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಆಫ್ ದ ಶೋ. ಸೊ ವೆರಿ ರಿಯಾಲಿಟಿ ಶೋ ಮಾತ್ರ ಬರೀ ಐತ್ರಲ್ಲ. ರಿಯಾಲಿಟಿ ಶೋ ಅನ್ಫಾರ್ಚುನೇಟ್ಲಿ ನಂದು ಇನ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಎಂಜಾಯ್ಡ್ ಮೋರ್ ಇಲ್ಲಿದ್ದೆ. ಸೊ ಎಸ್, ಇವತ್ತಿದ್ದಾರೆ ಚೇತನ್ ಅವರು. ಸೊ ಎಲ್ಲರೂ ಅವ್ರದ್ದು ಯೂಟ್ಯೂಬ್ ಚಾನೆಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಕಾಲ್ಡ್ ಚೇತನ್ ಬಿ ಹೆಲ್ತ್ ವ್ಲಾಗ್ಸ್. ಸಪೋರ್ಟ್